ಮಧ್ಯಭಾಗದಲ್ಲಿ ಸಾಕಷ್ಟು ಒಂದು ನೀರು ನಿಲ್ಲುವ ಹಾಗೆ ಅಥವಾ ಒಂದು ನೀರಿನ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಾಲು ಮಾಡಿಬಿಟ್ರೆ ಆಗಲ್ಲ. ಸೊ ಆ ಉದ್ದೇಶದಿಂದ ಇದನ್ನ ಪ್ರಮುಖವಾಗಿ ಬಳಸಲಾಗತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಉಪಕರಣ ಯಾವುದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಹೌದು ಸ್ನೇಹಿತರೆ, ಇವತ್ತು ನಾವು ಪರಿಚಯಿಸ್ತಾ ಇರ್ತಕ್ಕಂಥದ್ದು ಗುದ್ದುಬಾಕು. ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಒಂದು ಉಪಕರಣಗಳು ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿರ್ತವೆ. ಈ ಪ್ರಕಾರವಾಗಿ ಗುದ್ದುಬಾಕು ಅಂತಕ್ಕಂತಹ ಈ ಉಪಕರಣವು ಕೂಡ ಒಂದಾಗಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಗ್ರಾಮೀಣ ಪರಿಸರದಲ್ಲಿ, ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕೈಯಿಂದ ಬಳಸತಕ್ಕಂತಹ ಎಲ್ಲ ವಸ್ತುಗಳು ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಬದಲಾವಣೆಗಳನ್ನ ಹೊಂದಿರತಕ್ಕಂಥದ್ದನ್ನ ರೈತಾಪಿ ವರ್ಗಗಳು ತಮ್ಮ ಸಾಂಪ್ರದಾಯಿಕ ವಸ್ತುಗಳ ಬಳಕೆ ಹಾಗೆ ಆಯಾ ಪರಿಸರದ ಮಣ್ಣಿನ ಅನುಗುಣವಾಗಿ ಬಳಸತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಹಾಗಾದರೆ ಗುದ್ದುಬಾಕು ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಗುದ್ದುಬಾಕು ಅಂತಕ್ಕಂತಹ ಈ ಉಪಕರಣವು ಸಾಮಾನ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಹಾಗೂ ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಕೆಲವು ಜನರು ಬಳಸ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಒಂದು ವರದಿಯ ಪ್ರಕಾರ ಇದು ಕೇವಲ ಗುದ್ದೋದಕ್ಕೆ ಅಂದರೆ ಬಲವಾದ ಒಂದು ಅಗೆತಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಅಂತಕ್ಕಂತಹ ವರದಿಯನ್ನು ಒಂದು ಅಂಶ ಹೇಳಿದ್ರೆ, ಇನ್ನೊಂದು ಅಂಶ ಹೇಳುತ್ತೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಗ್ರಾಮೀಣ ಪರಿಸರದ ಜನರು ತಮ್ಮ ಸ್ಥಳೀಯ ಜ್ಞಾನದ ಅನುಸಾರವಾಗಿ ತಮಗಿದ್ದ ಜ್ಞಾನವನ್ನು ಬಳಸಿಕೊಂಡು ವಸ್ತುಗಳನ್ನು ಪುಡಿ ಮಾಡುವುದಕ್ಕೆ ಅಥವಾ ವಸ್ತುಗಳನ್ನು ಆಯಾ ಒಂದು ಅದಕ್ಕೆ ತರೋದಕ್ಕೆ ಬಳಸ್ತಾ ಇದ್ದಂತಹ ಉಪಕರಣ ಅಂತಕ್ಕಂತಹ ವರದಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಗುದ್ದೋದಕ್ಕೆ ಹೆಚ್ಚಾಗಿ ಬಳಸ್ತಾ ಇದ್ರು. ಆದ್ರೆ ಕೆಲವು ಉಪಕರಣಗಳು ಇವುಗಳು ಏನಂದ್ರೆ ಮನೆಗಳನ್ನ ತಯಾರು ಮಾಡಿದಂತ ಸಂದರ್ಭದಲ್ಲಿ ಆ ಮನೆಯನ್ನ ಹದ ಮಾಡಬೇಕು, ಹಾಗೆ ಮಣ್ಣನ್ನ ಗಟ್ಟಿಗೊಳಿಸ್ತಕ್ಕಂತಹ ಸನ್ನಿವೇಶಗಳಲ್ಲಿ ಕೂಡ ಇದು ಬಳಕೆಯಲ್ಲಿತ್ತು. ಇನ್ನು ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ, ಇದು ಗುದ್ದುಬಾಕು ಅಂದ್ರೆ ಇದರ ಕೆಲಸ ಬರೀ ಗುದ್ದೋದಷ್ಟೇ ಅಲ್ಲ, ಬದಲಾಗಿ ಒಂದು ಚೂಪಾದಂತಹ ಆಕಾರ ಇರುತ್ತೆ ಇನ್ನೊಂದು ಭಾಗದಲ್ಲಿ. ಅಲ್ಲಿ ಆ ಚೂಪಾದ ಭಾಗದಿಂದ ಇದನ್ನ ಅಂದ್ರೆ ಕತ್ತರಿಸಬಹುದು. ಏನನ್ನಾದ್ರೂ ಕತ್ತರಿಸ್ಬೇಕು ಅಂತ ಅಂದ್ರೆ, ಅಥವಾ ಮಣ್ಣನ್ನ ತೆಗೆದು ಸೈಡ್ಗೆ ಹಾಕೋದಕ್ಕೆ, ಇಂತಹ ಸನ್ನಿವೇಶಗಳಲ್ಲಿ ಕೂಡ ಕೃಷಿ ಪ್ರಾಧಾನ್ಯತೆಯನ್ನು ಪಡೆದಿರ್ತಕ್ಕಂತಹ ದೇಶದಲ್ಲಿ, ನಮ್ಮ ದೇಶದಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಿದ್ದಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನು ಕರ್ನಾಟಕ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಈ ಗುದ್ದುಬಾಕುವನ್ನ ಬಳಸ್ತಾರೆ. ಯಾಕಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಏನೂ ಕೂಡ ಇರಲಿಲ್ಲ. ಅಂದ್ರೆ ಈ ತರ ಈಗಿನ ತರ ಪಿಕಾಸಿ, ಕುದ್ಲಿಗಳು, ಆರೆಗಳು ಇವೆಲ್ಲ ಇರಲಿಲ್ಲ. ಆಗ ಸ್ಥಳೀಯರು, ರೈತಾಪಿ ವರ್ಗದವರು ಏನಿರ್ತಾರೆ, ಅವರು ತಮ್ಮ ಜ್ಞಾನವನ್ನ ಬಳಸಿಕೊಂಡು
ಒಂದು ರೀತಿಯ ಗುದ್ದುಬಾಕು ಅಂತಕ್ಕಂತಹ ಈ ಉಪಕರಣವನ್ನ ತಯಾರು ಮಾಡಿದ್ರು. ಅಂದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಹಲವಾರು ಮಣ್ಣುಗಳು ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಒಂದು ಕಡೆ ಎಪ್ಪುಗಟ್ಟಿರುತ್ತೆ, ಇನ್ನೊಂದು ಕಡೆ ಗಟ್ಟಿಯಾಗಿರುತ್ತೆ, ಇನ್ನೊಂದು ಕಡೆ ತೆಳುವಾಗಿರುತ್ತೆ. ಈ ತರದ ಸನ್ನಿವೇಶಗಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಆಗಿನ ಕಾಲದಲ್ಲಿಯೇ ಇಂತಹ ಆವಿಷ್ಕಾರಗಳನ್ನು ಮಾಡಿದ್ರು. ಅಂದ್ರೆ ಇದರಿಂದ ಏನ್ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ನಾವು ಈಗಿನ ಉಪಕರಣಗಳನ್ನ ಬಳಸ್ತಾ ಇಲ್ಲ, ಮೊದಲಿಂದನೂ ಕೂಡ ಇಂತಹ ಉಪಕರಣಗಳನ್ನ ಬಳಸ್ತಾನೆ ಬರ್ತಾ ಇದ್ವಿ ಅಂತಕ್ಕಂಥದ್ದು ನಮ್ಗೆ ಅರಿವಾಗುತ್ತೆ. ಇದನ್ನ ಪ್ರಮುಖವಾಗಿ ಮಾನವರು ಅಭಿವೃದ್ಧಿ ಪಡಿಸ್ತಾರೆ. ಅಂದ್ರೆ ಮಾನವನ ಶ್ರಮವನ್ನು ಬಳಸಿಕೊಂಡು ಈ ಗುದ್ದುಬಾಕು ಅಂತಕ್ಕಂತಹ ಉಪಕರಣದ ಮೂಲಕ ಮಣ್ಣನ್ನ ಅಗೆಯುವುದು, ಮಣ್ಣನ್ನ ತೆಗೆಯುವುದು, ಹಾಗೆ ನೀವೇನ್ ಹೇಳ್ತೀರೋ ಅದು. ಅಂದ್ರೆ ಮಣ್ಣನ್ನ ಗಟ್ಟಿ ಇರ್ತಕ್ಕಂಥ ಮಣ್ಣನ್ನ ಮಾನವನ ಶ್ರಮದಿಂದ, ಇಲ್ಲಿ ಯಾವುದೇ ಮಿಷಿನ್ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇರಲಿಲ್ಲ. ಅಂದ್ರೆ ಒಂದು ಕೋಲ್ ಕೊಡ್ತಾ ಇದ್ರು, ಆ ಕೋಲ್ಗೆ ಆ ಗುದ್ದುಬಾಕುವನ್ನ ಸಿಗಿಸ್ತಾ ಇದ್ರು, ಅದನ್ನ ವಿನ್ಯಾಸ ಮಾಡ್ತಾ ಇದ್ರು. ಆ ಮೂಲಕ ಈ ಒಂದು ಉಪಕರಣವನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಈ ಉಪಕರಣದ ರಚನೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಯಾಕಪ್ಪ ಅಂದ್ರೆ ಒಂದು ಉಪಕರಣ ರೂಪುಗೊಳ್ಳಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಬದಲಾವಣೆಗಳು, ವಿನ್ಯಾಸಗಳು ಆಯಾ ಪ್ರದೇಶಕ್ಕೆ ಅನುಸಾರವಾಗಿ, ಅಂದ್ರೆ ಅಲ್ಲಿ ಯಾವ ರೀತಿಯ ಮಣ್ಣಿದೆ, ಆ ಮಣ್ಣಿನ ಒಂದು ಅವಶ್ಯಕತೆಗಳು, ಮಣ್ಣಿಗೆ ಹೇಗೆ ಬೇಕು ಹಾಗೆ ಈ ಉಪಕರಣವನ್ನ ರೂಪಿಸುತ್ತಿದ್ದಂತಹ ಸನ್ನಿವೇಶವನ್ನ ನಾವು ಗಮನಿಸ್ತೇವೆ. ಇನ್ನು ಈ ಉಪಕರಣದ ತಲೆಯ ಭಾಗ ಏನಿದೆ, ಇದನ್ನ ಬ್ಲೇಡ್ ಆಕಾರದಲ್ಲಿ ರಚನೆ ಮಾಡಲಾಗುತ್ತೆ. ಇದನ್ನ ಪ್ರಮುಖವಾಗಿ ಕಬ್ಬಿಣ ಅಥವಾ ಸ್ಟೀಲ್ ಉಪಕರಣಗಳನ್ನು ಬಳಸಿಕೊಂಡು ಒಂದು ರೀತಿಯ ಬ್ಲೇಡ್ ಆಕಾರ ಇರುವ ಹಾಗೆ ಇಲ್ಲಿ ರಚನೆ ಮಾಡಲಾಗ್ತಾ ಇತ್ತು. ಅಂದ್ರೆ ಇತ್ತೀಚೆಗೆ ಕೆಲವೊಂದು ಮಾರ್ಪಾಡುಗಳಾಗಿ ಅವು ರೂಪುಗೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದ್ರೆ ಈಗ ಅದನ್ನ ಗುದ್ದಲಿ ಅಂತಾರೆ, ಆಗ ಗುದ್ದುಬಾಕು ಅಂತಿದ್ರು. ಅಂದ್ರೆ ಗುದ್ದಲಿ, ಗುದ್ದುಬಾಕು ಇವೆರಡೂ ಕೂಡ ಒಂದೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಬ್ಲೇಡ್ ಆಕಾರ ಇರುತ್ತೆ, ಆ ಬ್ಲೇಡ್ ಆಕಾರದಲ್ಲಿ ನಾವು ಗುದ್ದಲಿ ಮಣ್ಣನ್ನು ಅಗಿಬಹುದು, ಹಾಗೆ ಮಣ್ಣನ್ನ ಸೈಡ್ಗೆ ಕೂಡ ಬಾಚಿ ಹಾಕಬಹುದು ಅದ್ರ ಮೂಲಕನೇ. ಇನ್ನು ಇದನ್ನ ಮಣ್ಣು ಅಗಿಯೋದಕ್ಕೆ ಬಳಸೋದರ ಕಾರಣದಿಂದಾಗಿ ಗಟ್ಟಿಯಾದಂತಹ ಉಪಕರಣಗಳನ್ನ ಬಳಸಿಕೊಂಡು ಮಾಡ್ತಾ ಇದ್ರು. ಇನ್ನು ಇದನ್ನ ಬಿದಿರಿನ ಮೂಲಕ ಅಥವಾ ಒಂದು ಮರದ ಮೂಲಕ ಇದರ ಇಡಿಯನ್ನ ಮಾಡ್ತಾ ಇದ್ರು. ಅಂದ್ರೆ ಹಿಡ್ಕೊಳ್ಳೋದಕ್ಕೆ ಗಟ್ಟಿ ಇರಬೇಕು, ಹಾಗೆ ಒಂದು ವೇಳೆ ಮುರಿದು ಹೋಗದೆ ಇರ್ತಕ್ಕಂಥ ಸನ್ನಿವೇಶ ಕೂಡ ಇರಬೇಕು ಅದರಲ್ಲಿ. ಯಾಕಂದ್ರೆ ಮುರಿದು ಹೋದ್ರೆ ಕೈಗೆ ನೋವಾಗುವಂತ ಸಾಧ್ಯತೆ ಇರುತ್ತೆ, ಮತ್ತೆ ಅದು ಕೈಗೆ ಬಂದು ಬೀಳುವಂತ ಸಾಧ್ಯತೆಗಳು ಇರ್ತವೆ. ಮಣ್ಣನ್ನು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗಟ್ಟಿ ಇರುತ್ತೆ ಮಣ್ಣು. ಸೊ ಅಂತ ಸನ್ನಿವೇಶದಲ್ಲಿ ಕೂಡ ಸಾಕಷ್ಟು ಸವಾಲುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹಿಡಿಕೆಯ ಭಾಗವನ್ನ ಸರಿಯಾದ ಪ್ರಮಾಣದಲ್ಲಿ ಕೂರಿಸಬೇಕು. ವ್ಯಕ್ತಿ ನೇರವಾಗಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗಬೇಕು. ಬೆನ್ನಿನ ಮೇಲೆ ಹೆಚ್ಚು ಭಾರ ಬೀಳದೇ ಇರೋ ತರ ಇದನ್ನ ರೂಪಿಸ್ಬೇಕಾಗತ್ತೆ. ಇನ್ನು ಇದಕ್ಕೆ ಕಾವಲಿ ಅಂತಕ್ಕಂಥದ್ದು ಇರುತ್ತೆ. ಕಾವಲಿ ಅಂದ್ರೆ ಈ ಹಿಡಿಕೆಯನ್ನ ಒಂದು ಲಾಕ್ ಮಾಡುವಂತಹ ಪರಿಸ್ಥಿತಿ. ಅಂದ್ರೆ ಅದನ್ನ ಸರಿಯಾಗಿ ವಿನ್ಯಾಸ ಮಾಡಬೇಕು. ವಿನ್ಯಾಸ ಮಾಡುವಾಗ ಅಲ್ಲಿ ಪ್ರಮುಖವಾಗಿ ಆ ಎಲ್ಲ ಉಪಕರಣಗಳು, ಅಂದ್ರೆ ಗುದ್ದುಬಾಕು ಅಂತಕ್ಕಂತಹ ಉಪಕರಣ ಏನಿದೆ ಇದರ ಹಿಡಿಕೆ ಸರಿಯಾಗಿ ಕೂರಿಸ್ಬೇಕು. ಹಾಗೆ ಒಂದು ವೇಳೆ ಅದು ಏನಾದ್ರೂ ದುರಸ್ತಿ ಇದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಸಾಧ್ಯತೆ ಕೂಡ ಇರುವ ಹಾಗೆ ಇದನ್ನ ರೂಪಿಸಲಾಗುತ್ತೆ. ಇನ್ನು ಇದು ಬಾಳಿಕೆ ಬರಬೇಕು ಅಂದ್ರೆ ಸಾಕಷ್ಟು ಎಚ್ಚರಿಕೆ ವಹಿಸೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕಪ್ಪ ಅಂದ್ರೆ ಗಡಸ್ತನ ಅಂತಕ್ಕಂಥದ್ದು ಬರಬೇಕು. ಅಂದ್ರೆ ಕಮಾರಿಕೆ ಮಾಡುವವರಿಗೆ ಇದರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ನಾನು ಕುಲುಮೆಯ ಬಗ್ಗೆ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ. ಅಂದ್ರೆ ಕಬ್ಬಿಣವನ್ನ ಕಾಯಿಸ್ತಕ್ಕಂಥದ್ದು, ಹಾಗೆ ಅದು ಗಟ್ಟಿಗೊಳ್ಳಬೇಕು. ಹಾಗೆ ಯಾವುದೇ ಒಂದು ಸಮಸ್ಯೆಗಳು, ಸವಾಲುಗಳು ಬಂದರೂ ಕೂಡ ಅದನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಗುದ್ದುಬಾಕಿಗೆ ಇರಬೇಕು ಅಂತಕ್ಕಂಥ ಸನ್ನಿವೇಶದಿಂದ ಈ ಕುಲುಮೆಯ ಮೂಲಕ ಅದನ್ನ ಗಟ್ಟಿಯಾಗಿ ಕಾಯಿಸಲಾಗುತ್ತೆ. ನಂತರದಲ್ಲಿ ಅದನ್ನ ಜೋಡಿಸಲಾಗುತ್ತೆ. ಇನ್ನು ಈ ಗುದ್ದುಬಾಕು ಅಂತಕ್ಕಂತಹ ಉಪಕರಣ ಏನಿದೆ ಇದನ್ನ ಪ್ರಮುಖವಾಗಿ ಬಳಸ್ತಕ್ಕಂಥದ್ದು ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರು ಮಾಡಲಾಗುತ್ತೆ. ಇದು ಮಣ್ಣಿನ ಗುಣಮಟ್ಟ, ಹಾಗೆ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕಾಗಲ್ಲ,
ಬದಲಾಗಿ ಸಡಿಲಿಕೆ ಅಂತಕ್ಕಂಥದ್ದು. ಈ ಗಟ್ಟಿ ಮಣ್ಣಿರುತ್ತೆ, ಅದನ್ನ ಸಡಿಲಗೊಳಿಸ್ಬೇಕಾಗುತ್ತೆ. ಅದನ್ನ ಆಗಿನ ಕಾಲದಲ್ಲಿ ಈಗಿನ ತರ JCB ಆಗಲಿ ಮತ್ತೊಂದಾಗ್ಲಿ ಏನು ಇರಲಿಲ್ಲ. ಇದನ್ನೇ ಬಳಸ್ಕೊಂಡು ಮಾನವ ಶ್ರಮವನ್ನ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯರು ಹೆಚ್ಚು ಕಾಲ ಬದುಕಿದ್ದು, ಹಾಗೆ ನಮ್ಮೆಲ್ಲರನ್ನಾಗಲಿತ್ತು. ಸೊ ಈ ಪ್ರಕಾರವಾಗಿ ಸಾಕಷ್ಟು ಬದಲಾವಣೆಗಳು, ವಿನ್ಯಾಸಗಳು ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಈ ಗುದ್ದುಬಾಕು ಅಂತಕ್ಕಂಥದ್ದು ಮಣ್ಣಿನ ಒಂದು ಸಿದ್ಧತೆ, ಅಂದ್ರೆ ಈ ಕೊಯ್ಲು ಮಾಡ್ತಕ್ಕಂಥದ್ದು ಹಾಗೆ ಕಳೆ ಕೀಳ್ತಕ್ಕಂಥ ಸನ್ನಿವೇಶಗಳು ಬಂದಾಗೆಲ್ಲ ಈ ಗುದ್ದುಬಾಕು ಉಪಕರಣವನ್ನ ಬಳಸ್ತಾ ಇದ್ರು ಅಂತಕ್ಕಂತಹ ಉಲ್ಲೇಖ ಕೆಲವು ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದರ ಪ್ರಮುಖ ಕಾರ್ಯ ಏನಪ್ಪಾ ಅಂದ್ರೆ ಮಣ್ಣನ್ನ ಸಡಿಲಗೊಳಿಸ್ತಕ್ಕಂಥದ್ದು. ಹಾಗೆ ಕೃಷಿ ಕ್ಷೇತ್ರದಲ್ಲಿ ನೀರಾವರಿ ವ್ಯವಸ್ಥೆ ಇರುತ್ತಲ್ಲ, ನೀರು ಸರಿಯಾದ ಪ್ರಮಾಣದಲ್ಲಿ ಹಿಡಿಬೇಕು, ಹಾಗೆ ಇದರಿಂದ ಯಾವುದೇ ತೊಂದರೆಗಳಾಗಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಈ ಗುದ್ದುಬಾಕುವನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಅಂದ್ರೆ ಕೃಷಿ ಪ್ರಧಾನ ರಾಷ್ಟ್ರ ಅಂತಾನೆ ನಮ್ಮ ರಾಷ್ಟ್ರವನ್ನ ಕರಿತೀವಿ. ಇಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೀತಕ್ಕಂಥ ಸಂದರ್ಭದಲ್ಲಿ ಮಣ್ಣು ಗಟ್ಟಿ ಇರುತ್ತೆ, ಆ ಮಣ್ಣನ್ನ ಸಡಿಲಗೊಳಿಸ್ಬೇಕು, ಹಾಗೆ ಮಣ್ಣಿನಲ್ಲಿ ಇರ್ತಕ್ಕಂತಹ ತೇವಾಂಶವನ್ನ ಉಳಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಗುದ್ದುಬಾಕುವನ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈಗ ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಸಸ್ಯಗಳು ಕೂಡ ಉಸಿರಾಡ್ತವೆ ಅಂತ. ಈ ಉಸಿರಾಡಬೇಕು ಅಂದ್ರೆ ಈ ಗುದ್ದುಬಾಕಿನ ಉಪಯೋಗ ಇದೆ. ಅಂದ್ರೆ ಇದ್ರ ಮೂಲಕ ಇದರ ಚೂಪವಾದ ಮುನುಚಾದ ಒಂದು ಭಾಗದಿಂದ ಅದನ್ನ ಮಣ್ಣನ್ನ ಅಗೆಯೋದ್ರ ಮೂಲಕ ಇಲ್ಲಿ ಸಸ್ಯಗಳಿಗೆ ಉಸಿರಾಟ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಅಂದ್ರೆ ಮಣ್ಣು ಎಲ್ಲ ಗಟ್ಟಿಯಾಗಿರುತ್ತೆ, ಇದರಿಂದ ಸಸ್ಯಗಳು ಎಲ್ಲ ಒಣಗೋಗ್ತಕ್ಕಂಥದ್ದು ಅಥವಾ ಬೆಳೆಗಳು ಒಣಗೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅವೆಲ್ಲವನ್ನ ತಪ್ಪಿಸ್ತಕ್ಕಂಥ ಪ್ರಯತ್ನವೇ ಈ ಗುದ್ದುಬಾಕಿನ ಮತ್ತೊಂದು ಉಪಯೋಗ ಅಂತಾನೆ ಹೇಳ್ಬೋದು. ಇನ್ನು ಪ್ರಮುಖವಾಗಿ ನಾಟಿ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಸಾಲು ಮಾಡಬೇಕಾಗತ್ತೆ. ಕೃಷಿಕರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸಾಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಭಾಗವನ್ನ, ಅಂದ್ರೆ ಮುನುಚಾದ ಭಾಗ ಏನಿರುತ್ತೆ ಅದರ ಮೂಲಕ ಈ ಗುದ್ದುಬಾಕುವಿನ ಮೂಲಕ ಅಲ್ಲಿ ಗುಂಡಿಯನ್ನ ತೋಡ್ತಕ್ಕಂಥದ್ದು, ಹಾಗೆ ಸಾಲು ಮಾಡ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಗುದ್ದುಬಾಕಿನ ಮತ್ತೊಂದು ಉಪಯೋಗ ಏನಪ್ಪಾ ಅಂದ್ರೆ ಕಳೆ ತೆಗಿತಕ್ಕಂಥದ್ದು. ಕಳೆ ತೆಗೆಯುವಾಗ ಆಳವಾದ ಬೇರಿನ ಒಂದು ಕಳೆಗಳು ಏನಾದ್ರು ಇದ್ರೆ ಅದನ್ನು ತೆಗಿತಕ್ಕಂಥದ್ದು. ಇನ್ನು ಅಂತರ ಬೇಸಾಯ ಅಂದ್ರೆ ಈ ಸಾಲುಗಳನ್ನ ಮಾಡಿರ್ತಾರಲ್ವಾ, ಆ ಸಾಲುಗಳ ಮಧ್ಯೆ ಒಂದು ಫಲವತ್ತತೆ ಉಂಟು ಮಾಡಬೇಕು. ಅಂದ್ರೆ ಯಾವುದೇ ಬೆಳೆ ಬೆಳಿಬೇಕು ಅಂದ್ರೆ ಫಲವತ್ತಾದ ಮಣ್ಣು ಇರಬೇಕು. ಹಾಗೆ ಫಲವತ್ತತೆ ಅಂತಕ್ಕಂದ್ರೆ ಅಲ್ಲಿ ಮಧ್ಯಭಾಗದಲ್ಲಿ ಸಾಕಷ್ಟು ಒಂದು ನೀರು ನಿಲ್ಲುವ ಹಾಗೆ ಅಥವಾ ಒಂದು ನೀರಿನ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಾಲು ಮಾಡಿಬಿಟ್ರೆ ಆಗಲ್ಲ. ಸೊ ಆ ಉದ್ದೇಶದಿಂದ ಇದನ್ನ ಪ್ರಮುಖವಾಗಿ ಬಳಸಲಾಗತ್ತೆ. ಇನ್ನು ಸಣ್ಣ ಹಿಡುವಳಿದಾರರಿಗೆ ಸಾಕಷ್ಟು ಆಧುನಿಕ ಉಪಕರಣಗಳನ್ನ ಕೊಂಡ್ಕೊಳ್ತಕ್ಕಂತಹ ಶಕ್ತಿ ಇರಲ್ಲ. ಅಂದ್ರೆ ಅವರು ಬೇಸಾಯವನ್ನ ಮಾಡ್ತಾರೆ, ಹಾಗೆ ಅದರಿಂದ ಬಂದಂತಹ ಫಲದಿಂದ ಜೀವನವನ್ನ ಮಾಡ್ತಾರೆ. ಈ ಮೂಲಕ ಅವರ ಜೀವನ ಅಂತಕ್ಕಂಥದ್ದೇನಿದೆ ಸಾಕಷ್ಟು ನೋವಿನಿಂದ ಕೂಡಿರುತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂದ್ರೆ ಈ ಗುದ್ದುಬಾಕು ಅಂತಕ್ಕಂತಹ ಉಪಕರಣ ಕೇವಲ ಕೈಯಿಂದ ಸಣ್ಣ ಖರ್ಚಿನಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಕೃಷಿ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಾಕಷ್ಟು ಸರ್ಕಾರಿ ಯೋಜನೆಗಳು ಹಾಗೆ ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಇವುಗಳಿಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನು ಇದನ್ನು ತಯಾರು ಮಾಡ್ತಕ್ಕಂತಹ ಕಮ್ಮಾರರು ಏನಿದ್ದಾರೆ ಇವರು ಸಾಕಷ್ಟು ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ತಯಾರು ಮಾಡ್ತಾರೆ. ಅಂದ್ರೆ ಕಬ್ಬಿಣವನ್ನ ಕಾಯಿಸ್ತಕ್ಕಂಥದ್ದು, ಕುಲುಮೆ ಅಂತಕ್ಕಂಥ ವಿಷಯದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ಯಾರು ಕೇಳಿದ ಅಲ್ಲಿ ಕೇಳಿ ಸಾಕಷ್ಟು ವಿಷಯವನ್ನ ಅಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಹೀಗೆ ಕಸುಬುಗಳು ಅಂತಕ್ಕಂಥದ್ದೇನಿದೆ ಇದು ಕಮ್ಮಾರಿಕೆಗೆ ಒಂದು ಅನುಕೂಲ ಕಲ್ಪಿಸ್ಕೊಡ್ತಾ ಇದೆ. ಅಂದ್ರೆ ಅವರ ಜೀವನನೂ ಕೂಡ ಇಲ್ಲಿ ಸಾಗಿಸ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನಾವು ಹಳೆಯ ಉಪಕರಣವನ್ನ ಬಳಸ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತಹ ನಮ್ಮ
ಕಮ್ಮಾರರು ಏನಿದ್ದಾರೆ, ಇದನ್ನ ತಯಾರು ಮಾಡ್ತಕ್ಕಂಥವ್ರು ಏನಿದ್ದಾರೆ, ಅವರ ಜೀವನ ಕೂಡ ಸಾಕಷ್ಟು ನೋವಿನ ಸನ್ನಿವೇಶಕ್ಕೆ ದೂಡಲ್ಪಡುತ್ತೆ. ಸೊ ಹಾಗಾಗಿ ನಾವು ನಮ್ಮ ಗ್ರಾಮೀಣ ಪರಿಸರದಲ್ಲಿ ಸಿಗ್ತಕ್ಕಂತಹ ವಸ್ತುಗಳು, ಮರೆಯಾಗಿರ್ತಕ್ಕಂತಹ ವಸ್ತುಗಳನ್ನ ಬಳಸಬೇಕು ಅಂತಕ್ಕಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ಕಮ್ಮಾರಿಕೆ ಮಾಡುವಂತವರು ಅಂದ್ರೆ ಈ ಉಪಕರಣವನ್ನ ತಯಾರು ಮಾಡ್ತಕ್ಕಂಥವರು ಕೇವಲ ತಯಾರಕರಲ್ಲ. ಯಾಕಪ್ಪ ಅಂದ್ರೆ ರೈತಾಪಿ ವರ್ಗಕ್ಕೆ ಬೇಕಾದಂತಹ ಈ ಗುದ್ದುಬಾಕುಗಳನ್ನ ಆಯಾ ಮಣ್ಣಿನ, ಆಯಾ ಪರಿಸರದ ಮಣ್ಣಿನ ಆಧಾರದ ಮೇಲೆ ತಯಾರು ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ತಯಾರು ಮಾಡೋಕ್ಕಾಗಲ್ಲ. ಮೊದಲು ಮಣ್ಣನ್ನು ನೋಡಬೇಕು, ಆಯಾ ಪ್ರದೇಶಕ್ಕೆ ಎಂಥ ಗುದ್ದುಬಾಕು ಬೇಕು ಅನ್ನೋದನ್ನ ಇವರು ಮೊದಲು ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ಇನ್ನು ಇತ್ತೀಚೆಗೆ ಆಧುನಿಕತೆ ಬಂದಂತೆ ಸಾಕಷ್ಟು ಬದಲಾವಣೆಗಳಾಗಿದೆ. ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಕೃಷಿಯನ್ನ ಆಧಾರವಾಗಿಟ್ಕೊಂಡು ಬದುಕ್ತಾ ಇದ್ರು. ಆಗಿನ ಕಾಲದಲ್ಲಿ ಯಾವುದೇ ಒಂದು ವಸ್ತು ಹಳ್ಳಿಯಲ್ಲೇ ತಯಾರಾಗ್ತಾ ಇತ್ತು. ಅಂದ್ರೆ ಈ ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಉಪಕರಣಗಳು ಹಳ್ಳಿಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ತಯಾರಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳಾಗಿವೆ. ಕೃಷಿಗೆ ಉಳುಮೆ ಮಾಡೋದಕ್ಕೂ ಕೂಡ ಯಂತ್ರಗಳ ಬಳಕೆ, ಹಾಗೆ ಸಾಕಷ್ಟು ಜನರ ಅಂದ್ರೆ ಇದನ್ನೇ ಗುದ್ದುಬಾಕು ಮತ್ತಿತರ ಯಾವುದೇ ಗ್ರಾಮೀಣ ಪರಿಸರದ ಉಪಕರಣಗಳನ್ನ ತಯಾರು ಮಾಡ್ತಕ್ಕಂತಹ ಜೀವನ, ಅವರ ಜೀವನದ ಒಂದು ಅಂತ್ಯಕ್ಕೆ ನಾವು ನಾಂದಿ ಹಾಡ್ತಾ ಇದ್ದೇವೆ. ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಕೃಷಿ ಪ್ರಧಾನವಾದ ನಮ್ಮ ರಾಷ್ಟ್ರದಲ್ಲಿ ನಾವು ನಮ್ಮ ಸ್ಥಳೀಯ ಜ್ಞಾನವನ್ನ ಬಳಸಿಕೊಂಡು ತಯಾರು ಮಾಡ್ತಕ್ಕಂತಹ ಉಪಕರಣಗಳಿಗೆ ಮಾನ್ಯತೆಯನ್ನ ಕೊಡಬೇಕು. ಮಾರುಕಟ್ಟೆಯಲ್ಲಿ ಸುಲಭವಾಗಿ ಅಗ್ಗ ಬೆಲೆಯಲ್ಲಿ ಸಿಗುತ್ತೆ ಅಂತ ಅದನ್ನ ಬಳಸಿದ್ರೆ ನಮ್ಮ ವೃತ್ತಿಗೆ ನಾವು ದ್ರೋಹ ಮಾಡಿದಾಗುತ್ತೆ. ಯಾಕಪ್ಪ ಅಂದ್ರೆ ಗ್ರಾಮೀಣ ಪರಿಸರದಲ್ಲಿ ಸಾಕಷ್ಟು ಜನ ಆಚಾರಿಗಳು ಮತ್ತಿತರ ಗುಡಿ ಕೈಗಾರಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಒಂದು ಜೀವನ ಆಗತ್ತೆ. ಅವ್ರ ಜೀವನವನ್ನ ರೂಪಿಸ್ಕೊಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಕೈಲ್ ಪೋಲ್ ಅಂತಕ್ಕಂತಹ ಒಂದು ಹಬ್ಬದಲ್ಲಿ ಈ ಎಲ್ಲ ಉಪಕರಣಗಳಿಗೆ ಅಂದ್ರೆ ಗ್ರಾಮೀಣ ಪರಿಸರದ ಎಲ್ಲ ಕೃಷಿ ಪ್ರಧಾನ ಉಪಕರಣಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಗೌರವನೀಯ ಸ್ಥಾನವನ್ನ ನೀಡಲಾಗುತ್ತೆ. ಈ ಮೂಲಕ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಈ ಉಪಕರಣ ಏನಿದೆ, ಒಂದು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ತನ್ನದೇ ಆದಂತಹ ವಿಶಿಷ್ಟ ಗುಣವನ್ನು ಹೊಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಗುದ್ದುಬಾಕು ಅಂತಕ್ಕಂತಹ ಉಪಕರಣಗಳೇನಿವೆ, ಈ ಉಪಕರಣಗಳನ್ನ ಪ್ರದರ್ಶನಕ್ಕಿಡ್ತಾರೆ. ಆ ಪ್ರದರ್ಶನಕ್ಕಿಟ್ಟಂತ ಸಂದರ್ಭದಲ್ಲಿ ಯುವ ಪೀಳಿಗೆಗಳು ಇವುಗಳ ಬಗ್ಗೆ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ಕೂಡ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಪೂಜನೀಯ ಸ್ಥಾನದಲ್ಲಿ ಇದನ್ನು ನೋಡಿದಾಗ ಸಾಕಷ್ಟು ರೈತರಿಗೆ ಹಾಗೆ ಇದನ್ನ ಬಳಸ್ತಕ್ಕಂಥವರಿಗೆ ಒಂದು ಗೌರವನೀಯ ವಿವೇಚನೆ ಅಂತಕ್ಕಂಥದ್ದು ಮೂಡುತ್ತೆ. ಈ ಮೂಲಕ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಎಲ್ಲಾ ಉಪಕರಣಗಳು ತನ್ನದೇ ಆದ ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಇತ್ತೀಚೆಗೆ ಈ ಟ್ರ್ಯಾಕ್ಟರ್ಗಳು ಹಾಗೆ ಮತ್ತಿತರ ಆಧುನಿಕ ಯಂತ್ರಗಳು ಬಂದದರ ಪರಿಣಾಮದಿಂದಾಗಿ ಇದಕ್ಕೆ ಅಂದ್ರೆ ಗುದ್ದುಬಾಕುವಿಗೆ ಆರ್ಥಿಕತೆ ಅಂತಕ್ಕಂಥದ್ದು ಕಡಿಮೆಯಾಗಿದೆ, ಹಾಗೆ ಪ್ರಚಾರ ಅಂತಕ್ಕಂಥದ್ದು ಕಡಿಮೆಯಾಗಿದೆ. ಇದ್ರ ಬಗ್ಗೆ ಇದನ್ನ ಯಾಕೆ ಬಳಸಬೇಕು, ನಮ್ಮ ಕೈಯಿಂದ ಯಾಕೆ ಮಾಡಬೇಕು, ಒಂದು ಬಾಡಿಗೆಯಿಂದ ತಂದ್ಬಿಟ್ರೆ ಸಾಕು ಎಲ್ಲ ಅವರೇ ಮಾಡ್ಬಿಡ್ತಾರೆ ಅಂತಕ್ಕಂತಹ ಮನೋಭಾವನೆಯಲ್ಲಿ ನಮ್ಮ ಜನರು ಬದುಕ್ತಾ ಇದ್ದಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಬೆಳೆಯನ್ನ ನಾವು ಚೆನ್ನಾಗಿಟ್ಕೋಬೇಕು ಅಂದ್ರೆ ನಮ್ಮ ಕೈಯಾರೆ ನಾವು ಮಾಡಿದಂತಹ ಬೆಳೆ ಎಷ್ಟೋ ಜನರಿಗೆ ದಾರಿದೀಪ ಆಗುತ್ತೆ, ಹಾಗೆ ಒಂದಷ್ಟು ಜನರಿಗೆ ಕೆಲಸನೂ ಕೂಡ ಸಿಗುತ್ತೆ. ಈ ಕೆಲಸ ಇನ್ನೊಬ್ಬರಿಗೆ ಜೀವನಕ್ಕೆ ಆಧಾರ ಆದ್ರೆ ನಿಮ್ಮ ಈ ಬೆಳೆಯುವಂತ ಬೆಳೆ ಜನರಿಗೆ ಪ್ರಯೋಜನಕಾರಿಯಾಗುತ್ತೆ. ಇನ್ನು ಕೀಟನಾಶಕಗಳನ್ನು ಬಳಸಿ ಬೇಗ ಆಗಬೇಕು ಅಂತಕ್ಕಂತಹ ಆಲೋಚನೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥವರು ಈ ರೀತಿ ಆಧುನಿಕ ಯಂತ್ರಗಳು ಹಾಗೆ ಆಧುನಿಕ ಕೃಷಿ ಪ್ರಧಾನ ವಸ್ತುಗಳನ್ನು ಬಳಸಿಕೊಂಡು ಅವುಗಳಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಎದುರಾಗ್ತವೆ. ಇನ್ನು ಈ ಮೂಲಕ
ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಈ ಗುದ್ದುಬಾಕುವಿನ ಉಪಕರಣವನ್ನ ಬಳಸೋದಕ್ಕೆ ಜನರು ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನ ನೀಡಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಪ್ರೋತ್ಸಾಹನೇ ಇಲ್ಲ ಅಂದ್ರೆ ಯಾವ ಉಪಕರಣ ಕೂಡ ಮುನ್ನೆಲೆಗೆ ಬರೋದಕ್ಕೆ ಸಾಧ್ಯವಾಗಲ್ಲ. ಹಾಗೆ ಒಂದು ಸರ್ಕಾರಗಳು ಈ ಕುರಿತಂತೆ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು, ಹಾಗೆ ಕೃಷಿ ಪ್ರಧಾನ ರಾಷ್ಟ್ರವಾದ ನಮ್ಮ ರಾಷ್ಟ್ರದಲ್ಲಿ ಕೃಷಿಗೆ ಉಪಕರಣಗಳು, ವಿಶೇಷವಾಗಿ ಗುಡಿ ಕೈಗಾರಿಕೆಯಲ್ಲಿ ತಯಾರು ಮಾಡತಕ್ಕಂತಹ ಕೃಷಿ ಪ್ರಧಾನ ವಸ್ತುಗಳಿಗೆ ಬೇಡಿಕೆ ಹೆಚ್ಚುವಂತೆ ನೋಡ್ಕೋಬೇಕಾಗಿದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈ ಕಸುಬು ಅಂತಕ್ಕಂಥದ್ದೇನಿದೆ, ಈ ಗುದ್ದುಬಾಕುವಿನ ಕಸುಬು ಮಾಡ್ತಕ್ಕಂಥವರಿಗೆ ಪ್ರೋತ್ಸಾಹ ನೀಡಬೇಕು. ಹಾಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸೋದ್ರ ಮೂಲಕ ಕೈಯಿಂದ ಮಾಡ್ತಕ್ಕಂತಹ ವಸ್ತುವಿನ ಉಪಯೋಗ ಏನು, ಅದರ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಪಠ್ಯ ಪುಸ್ತಕಗಳಲ್ಲಿ ಈ ಕುರಿತಂತೆ ಮಾಹಿತಿಯನ್ನ ನೀಡೋದ್ರ ಮೂಲಕ ಯುವ ಪೀಳಿಗೆಯನ್ನ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇನ್ನು ಪ್ರಮುಖವಾದ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ, ಕೃಷಿ ಪ್ರಧಾನವಾದ ನಮ್ಮ ರಾಷ್ಟ್ರದಲ್ಲಿ ಯುವ ಪೀಳಿಗೆಗೆ ಇದರ ಬಗ್ಗೆ ಎಲ್ಲ ತರಬೇತಿಯನ್ನು ನೀಡಬೇಕು. ವಿಶೇಷವಾಗಿ ಗುದ್ದುಬಾಕುವನ್ನ ಹೇಗೆ ತಯಾರು ಮಾಡ್ತಾರೆ, ಹಾಗೆ ಇದರ ಬಗ್ಗೆ ಸಾಕಷ್ಟು ವರದಿಗಳನ್ನ ತಯಾರು ಮಾಡ್ತಕ್ಕಂಥದ್ದು, ದಾಖಲೆಗಳನ್ನ ಮಾಡ್ತಕ್ಕಂಥದ್ದನ್ನ ಪ್ರಮುಖವಾಗಿ ಮಾಡಬೇಕಾಗಿದೆ. ತರಬೇತಿ ಕೇಂದ್ರಗಳಲ್ಲಿ ತರಬೇತಿಗಳನ್ನು ನೀಡೋದ್ರ ಮೂಲಕ ಕೃಷಿ ವಿಷಯದಲ್ಲಿ ಯಾರು ಪದವಿಗಳನ್ನು ಮಾಡ್ತಿರ್ತಾರೆ, ಹಾಗೆ ಕೃಷಿ ಬಗ್ಗೆ ಯಾರಿಗೆ ಆಸಕ್ತಿ ಇರುತ್ತೆ ಅಂಥವರನ್ನ ಒಗ್ಗೂಡಿಸಿ ಈ ರೀತಿಯ ಉಪಕರಣಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರಗಳು ಮಾಡಬೇಕಾಗಿದೆ. ಇನ್ಮುಂದೆ ಆದರೂ ನಮ್ಮ ಸ್ಥಳೀಯ ಉಪಕರಣಗಳಿಗೆ ಮಾನ್ಯತೆಯನ್ನು ಕೊಡಬೇಕು ಅಂತಕ್ಕಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್.